ಹಾಯ್, ನಮಸ್ತೆ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಶತ್ರುಗಳಿರ್ತಾರೆ. ಆ ಶತ್ರುಗಳ ಮುನ್ನಡೆ ಏನು ಅಂದರೆ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಆಲ್ರೆಡಿ ಇವಾಗ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಆದರೆ ಅವರಿಂದ ನಮಗೆ ದೂರ ಆಗಬೇಕು ಅಂತ ಹೇಳಿ ನಾವು ಹಿಂದೆ ಸರಿತಾ ಇದ್ದೀವಿ. ಆದರೂ ಸಹಿತ ಅವರು ನಮ್ಮಿಂದ ದೂರ ಹೋಗ್ತಾ ಇಲ್ಲ. ಅವರು ನಮಗೆ ನಾವು ಹೋಗ್ತಾ ಇರುವಂಥ ದಾರಿನ ನೋಡ್ತಾ ಇರೋದು, ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋದು, ಮೂರನೇ ವ್ಯಕ್ತಿಗಳಿಂದ ಅದರ ಬಗ್ಗೆ ವಿಚಾರಿಸೋದು, ಹೀಗೆಲ್ಲ ಮಾಡ್ತಾ ಇರ್ತಾರಲ್ವ. ಆಗ ಅವರ ನಡೆ ಏನಿರುತ್ತೆ, ಮುಂದೆ ಅವರು ನಿಮಗೆ ಏನಾದರೂ ತೊಂದರೆ ಕೊಡುವಂತಹ ಪೊಸಿಷನ್ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ನಿಮಗೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಶತ್ರು ಇದ್ದಾರೆ ಅಂತ ಹೇಳಿದರೆ ಅವ್ರ ಬಗ್ಗೆ ಸ್ವಲ್ಪ ಅವ್ರ ಹೆಸರನ್ನು ನೆನ್ಪು ಮಾಡ್ಕೊಳ್ಳಿ. 3 ಬಾರಿ ಅವರ ಹೆಸರನ್ನು ನೆನ್ಪು ಮಾಡ್ಕೊಳ್ರಿ. ಅವರು ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ನಿಮಗೆ ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಇದ್ದಾರಾ, ಅಥವಾ ತೊಂದರೆಯಿಂದ ದೂರ ಸರಿಬೇಕು ಅಂತ ಇದ್ದಾರಾ. ಸಾಕು, ಇಷ್ಟು ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರಲಿ ಅನ್ನುವಂಥ ಮನಸ್ಥಿತಿ ಏನಾದರೂ ಇದೆಯಾ ಅವರಿಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. Thank you, angels. Strength card. Three of Cups. ವಾವ್, ಇಲ್ಲಿ 2 ಕಾರ್ಡ್ ಬಂದಿದೆ. ಇಲ್ಲಿ 2 of Cups, ಇಲ್ಲಿ 3 of Cups, ಇಲ್ಲಿ 2 of Cups, ಇಲ್ಲಿ Page of Wands. ಇದೆರಡು ಒಂದೇ ಕಡೆ ಬಂದಿದೆ. ಇಲ್ಲಿ ದ ಮೂನ್ ಮತ್ತು ದ ಫೂಲ್. ಅಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಅವರು ನೀವು ಏನು ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇದ್ದಾರೆ, ಈಗ ಆಲ್ರೆಡಿ ನೀವು ಅವರಿಂದ ತುಂಬಾ ತೊಂದರೆ ಪಟ್ಟಿರ್ತಾ ಇದ್ದೀರಾ, ಹೌದು ಅಲ್ವಾ. ನೀವು ತುಂಬಾ ನೋವು ಪಡ್ತಾ ಇದ್ದೀರಾ. ಆದರೂ ಸಹಿತ ಇಲ್ಲಿ ಅವರಿಂದ ಮುಕ್ತಿ ಸಾಕಪ್ಪ ನನಗೆ, ನಾನು ಯಾವುದೇ ರೀತಿ ನಾನು ತೊಂದರೆ ಮಾಡಲ್ಲ ಅವರಿಗೆ, ಆದರೂ ಇವ್ರು ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ, ನಾನು ಏನು ಅಂಥದ್ದು ಮಾಡಿದ್ದೀನಿ, ನನ್ನ ಫ್ಯಾಮಿಲಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿರುವಂಥ ಎಲ್ಲ ಸ್ಟ್ರೆಂತನ್ನು ತಿಳ್ಕೊಂಡಿದ್ದಾರೆ. ಓಕೆನಾ. ನಿಮ್ಮಲ್ಲಿರುವಂತಹ ಯಾವ ವಿಚಾರಕ್ಕೆ ನೀವು ವೀಕ್ ಇದ್ದೀರಾ ಅನ್ನೋದನ್ನು ಸಹಿತ ಮೊದಲು ಅವರು ತಿಳ್ಕೊಂಡಿದ್ದಾರೆ. ಆ ವ್ಯಕ್ತಿ ಏನು ಮಾಡಿದಾರಪ್ಪ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲ ವಿಚಾರಗಳನ್ನು ಸಹಿತ ಅವರು ತಿಳ್ಕೊಂಡಿದ್ದಾರೆ. ಅಂದರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅನ್ನೋದು ಅವ್ರಿಗೆ ಗೊತ್ತು, ನೀವು ಯಾರ ಹತ್ರ ಮಾತಾಡ್ತೀರಾ ಅನ್ನೋದು ಗೊತ್ತು. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮನ್ನು ಎಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋ ವಿಚಾರನೂ ಸಹಿತ ಅವರಿಗೆ ಗೊತ್ತಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಆದರೂ ಸಹಿತ ನಿಮಗೆ ಒಂದು ದೈವ ಶಕ್ತಿ ಆಗಿರ್ಬೋದು, ಒಂದು ಯೂನಿವರ್ಸ್ ಶಕ್ತಿ ಆಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ಅವರು ಏನೇ ಒಂದು ಮಾಡಿದರೂ ಸಹಿತ ನಿಮಗೆ ಯಾವುದೇ ತರಹದ ತೊಂದರೆಗಳು ಆಗಿಲ್ಲ. ಬಟ್ ಆಗಿದ್ರೂ ಸಹಿತ ತಾತ್ಕಾಲಿಕವಾಗಿ ನಿಮಗೆ ನೋವಾಗಿರಬಹುದು ಅಷ್ಟೇ ಅಲ್ವಾ. ಇಲ್ಲಿ ಏನೇ ಒಂದು ಕೆಲಸ ಮಾಡ್ತಾರೆ ಅಂದರೂ ಆ ಕೆಲಸ ಏನಾಗಿರುತ್ತೆ ಅಂದರೆ ಒಂದು ತಾತ್ಕಾಲಿಕವಾಗಿರುತ್ತೆ. ಅವರಿಗೆ ಖುಷಿ ಕೊಟ್ಟಿರುತ್ತೆ, ನಾನು ಹೆಂಗೆ ಮಾಡಿದೆ ನೋಡು, ನಾನು ಅವಳಿಗೆ ಹೇಗೆ ಮಾಡಿದೆ ನೋಡು, ಅವ್ರಿಗೆ ಹೇಗೆ ಮಾಡಿದೆ ನೋಡು, ಅವರನ್ನು ಸರ್ವನಾಶ ಮಾಡ್ತೀನಿ, ಅವ್ರಿಗೆ ನಾನು ಹಂಗೆ ಮಾಡ್ತೀನಿ, ಇವ್ರಿಗೆ ಹಿಂಗೆ ಮಾಡ್ತೀನಿ, ಈ ರೀತಿಯಾಗಿ ಅವರು ಒಂದು ಮನಸ್ಥಿತಿ ಇಟ್ಕೊಂಡಿರ್ತಾರಲ್ವ. ಆ ಮನಸ್ಥಿತಿಗೆ ನಿಮಗೆ ಒಂದು ಏನು ಮಾಡಿರ್ತಾರೆ, ಆ ಮನಸ್ಥಿತಿ ಆ ಕ್ಷಣಕ್ಕೆ ಮಾತ್ರ ಅವರು ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಹೇಳೋದು ಅಷ್ಟೇ, ನಿಮ್ಮನ್ನು ಎಲ್ಲ ರೀತಿಯಿಂದನೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ತೊಂದರೆ ಕೊಡ್ತಾನೆ ಬಂದಿದ್ದಾರೆ. ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇರಲಿಲ್ಲ ಅವರು, ನಿಮ್ಮ ಖುಷಿನ ಸಹಿಸ್ತಾ ಇರಲಿಲ್ಲ, ನೀವು ಚೆನ್ನಾಗಿರೋದನ್ನು ಸಹಿಸ್ತಾ ಇರಲಿಲ್ಲ, ನಿಮ್ಮ ಕುಟುಂಬಕ್ಕೆ ಏನಾದರೂ ಹಾನಿ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ಟರೂ ಸಹಿತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ನಂಬಿರುವಂತಹ ದೈವ ಶಕ್ತಿ ನಿಮ್ಮ ಜೊತೆ
ಜೊತೆ ಇದೆ. ಆ ಎನರ್ಜಿನೇ ನಿಮಗೆ ಒಂದು ಸ್ಟ್ರೆಂತ್ ಆಗಿ ನಿಮ್ಮ ಜೊತೆ ನಿಂತಿದೆ ಅಂತ ಹೇಳ್ಬೋದು. ಅವ್ರು ಏನೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಸಹಿತ ಇಲ್ಲಿ ಆ ವಿಚಾರ ಏನಾಗಿರುತ್ತಪ್ಪ ಅಂದರೆ ಜಸ್ಟ್ ಅದು ತಾತ್ಕಾಲಿಕವಾಗಿರುತ್ತೆ. ಇಲ್ಲಿ ಅವರು ನಿಮ್ಮಿಂದ ದೂರ ಹೋಗ್ತಾರೆ ಅಂತ ಹೇಳಿದರೆ ನಿಧಾನವಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಹೆಜ್ಜೆ ಏನಿಡ್ತಾ ಇದ್ದಾರೆ, ಹೆಜ್ಜೆ ಇಟ್ಟು ಅವರು ಏನು ಮಾಡಬೇಕು ಅನ್ನೋದನ್ನು ಇನ್ನೂ ಸಹಿತ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ನೀವು ಯಾರ ಜೊತೆ ಚೆನ್ನಾಗಿದ್ದೀರಾ, ನೀವು ಯಾರ ಜೊತೆ ಮಾತನ್ನು ಕೆಡಿಸ್ಕೊಂಡಿದ್ದೀರಾ, ಅಥವಾ ನೀವು ಯಾರಿಗೋಸ್ಕರ ಬದುಕ್ತಾ ಇದ್ದೀರಾ, ಅಥವಾ ನೀವು ಏನನ್ನು ಮಾಡಬೇಕು, ನಿಮಗೆ ಹೇಗೆ ತೊಂದರೆ ಕೊಡಬೇಕು, ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಬೇರೆ ವಿಚಾರದಲ್ಲಾಗಿರ್ಬೋದು, ಹೊಲದ ಮನೆ ವಿಚಾರದಲ್ಲಾಗಿರ್ಬೋದು, ನಿಮಗೆ ಕೊಡ್ತಾ ಇರುವಂತಹ ತೊಂದರೆಗಳು ಎಷ್ಟಾಗಿದೆ ಅಂತ ಹೇಳಿದರೆ ನೀವು ಎಲ್ಲೂ ಹೇಳೋಕ್ಕಾಗಬಾರ್ದು ಅನ್ನುವಂತಹ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ನಿಮ್ಮನ್ನು ಎಲ್ಲೂ ಸಕ್ಸಸ್ ಆಗೋಕ್ಕೆ ಬಿಡೋದಿಲ್ಲ, ಗ್ರೋತ್ ಆಗೋಕ್ಕೆ ಬಿಡೋದಿಲ್ಲ. ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ, ಭೂಮಿ ವಿಚಾರದಲ್ಲಾಗಿರ್ಬೋದು, ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಎಲ್ಲ ಕಡೆನೂ ಲಾಸ್ ಮಾಡಬೇಕು ಅಂತಲೇ ಅವ್ರು ನೋಡ್ತಾ ಇದ್ದಾರೆ. ಬಟ್ ಅಲ್ಲಿ ನಿಮಗೇನಾಗ್ತಾ ಇದೆಯಪ್ಪ ಅಂತ ಅದನ್ನು ದಾಟಿ ನೀವು ಮುಂದೆ ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಒಂದು ಯೂನಿವರ್ಸಲ್ ಸಪೋರ್ಟು ಮತ್ತು ನೀವು ನಂಬಿರುವಂತಹ ದೈವಶಕ್ತಿಯ ಸಪೋರ್ಟ್ ಆಗಿರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೇನು ಹೇಳ್ತಾ ಇದ್ದಪ್ಪ ಅಂತ ಹೇಳಿದರೆ 3 ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮಗೆ ತೊಂದರೆ ಕೊಡೋದ್ರಲ್ಲೇ ಅವರು ಖುಷಿ ಪಡ್ತಾ ಇದ್ದಾರೆ. ಅವ್ರ ಕೋಪ ಎಷ್ಟಿದೆಯಪ್ಪ ಅಂತ ಹೇಳಿದರೆ ನಾನು ತುಂಬಾ ಅವರಿಗೆ ಮೋಸ ಮಾಡಿದ್ದೀನಿ, ನಾನು ಕಿರಿಕಿರಿ ಕೊಡ್ತೀನಿ, ಅವರು ಬದುಕಲೇಬಾರ್ದು ಜೀವನದಲ್ಲಿ, ಅವ್ರು ಏನು ಮಾಡಿದ್ರು ನಾನು ಅವರಿಗೆ ತೊಂದರೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಮನಸ್ಥಿತಿ. ನಾನು ಇಲ್ಲಿ ಹೇಳಿದಾಗೆ ಅವರು ಒಂದು ಸಕ್ಸಸ್ಸಿಗೆ ಬಿಡೋಲ್ಲ, ಒಂದು ಯಾವುದೇ ವಿಚಾರಕ್ಕೆ ಬಿಡೋಲ್ಲ, ಮಧ್ಯವರ್ತಿಗಳಾಗಿ ನಿಮ್ಮ ಜೊತೆ ಬರ್ತಾರೆ, ನಿಮಗೆ ತೊಂದರೆ ಕೊಡಲೇಬೇಕು ಅಂತ ಹೇಳ್ತಾರೆ. ನಿಮ್ಮ ಜೊತೆನೇ ಇದ್ದು ನಿಮ್ಮ ಜೊತೆ ಖುಷಿಯಾಗೇ ಇದ್ದು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ನಿಮಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ನೀವು ಅವ್ರ ಹತ್ರ ಏನಾದರೂ ಹೇಳ್ಕೊಡ್ತಾ ಇದ್ರೆ, ಅಕಸ್ಮಾತ್ ನಿಮ್ಮ ಹತ್ರದವರೇ ಆಗಿದ್ರು, ನಿಮ್ಮ ಜೊತೆಗಿದ್ದೆ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ರು ಅಂತ ಹೇಳಿದರೆ ನಿಮ್ಮೆಲ್ಲ ಖುಷಿಗಳನ್ನು ಅವರು ತಿಳ್ಕೊಂಡು ಆ ಖುಷಿನ ಹೇಗೆ ಕಿತ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಅವ್ರದ್ದಾಗಿರುತ್ತೆ. ನಿಮ್ಗೆ ಏನೇ ಒಂದು ನೀವು ಅವ್ರ ಹತ್ರ ಎಲ್ಲದನ್ನೂ ಹೇಳ್ಕೊತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮಲ್ಲಿರುವಂತಹ ವೀಕ್ನೆಸ್ನ ಅವರು ತಿಳ್ಕೊಂಡು ಅಲ್ಲಿ ನಿಮಗೆ ತೊಂದರೆ ಕೊಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ನಾನು ನಿಮಗೆ ಹೇಳೋದಿಷ್ಟೇ, ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ ನೀವು ಯಾರೇ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿತ್ತು, ನಿಮ್ಮ ಪರ್ಸ್ನಲ್ ಬೇರೆಯವರು ಇದು ಹೇಳೋದಕ್ಕಿಂತ ನಿಮ್ಮ ಮನಸ್ಸಲ್ಲೇ ಇಟ್ಟು ಯೂನಿವರ್ಸಲ್ ಜೊತೆ ಮಾತಾಡ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಜೊತೆ ಮಾತಾಡ್ಬೋದು. ಈ ರೀತಿಯಾಗಿ ನೀವು ಮಾತಾಡೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗುತ್ತಾ ಹೊರತು ಇಲ್ಲಿ ಬೇರೆ ಯಾವುದೋ ವ್ಯಕ್ತಿ ಜೊತೆ ಹೇಳ್ಕೊಂಡ್ರಿ ಅಂತ ಹೇಳಿದರೆ ಅಲ್ಲಿ ನಿಮ್ಮ ವೀಕ್ನೆಸ್ನ ತಿಳ್ಕೊಂಡು ನಿಮಗೆ ತೊಂದರೆ ಕೊಡೋದು ತುಂಬಾ ಇದು ಇರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದಷ್ಟೇ, ನೀವು ಎಷ್ಟೇ ಖುಷಿಯಾಗಿ ಇರ್ತೀನಿ ಅಂತ ಹೇಳಿದ್ರು ಅದನ್ನೆಲ್ಲ ತಿಳ್ಕೊಂಡು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮಗೆ ನೋವು ಕೊಡ್ತಾ ಇದ್ದಾರೆ, ನಿಮ್ಮ ಮಧ್ಯೆ ಜಗಳ ತಂದಿಡ್ತಾ ಇದ್ದಾರೆ. ನಿಮಗೆ ಒಂದು ಯಾವುದೇ ವಿಚಾರದಲ್ಲಿಯೂ ಸಹಿತ ನೀವು ಮುಂದೆ ಹೋಗಬಾರ್ದು, ಅವ್ರು ಯಾಕೆ ಮಾಡಬೇಕು, ನಾನು ಅವ್ರನ್ನ ತಡಿತೀನಿ. ಇಲ್ಲಿ ಹೇಗಿದೆ ಅಂದರೆ ಒಬ್ರಿಗೊಬ್ರು ಮುಖನೇ ನೋಡ್ತಾ ಇಲ್ಲ. ಅವರು ಏನು ಇಲ್ಲಿ ಈ ಪ್ರೀತಿ ಏನಿದೆ, ಈ ಪ್ರೀತಿಯೊಳಗೆ ಯಾವ ರೀತಿ ಬಿರುಕು ತರಬೇಕು ನಾನು ಅನ್ನುವಂತಹ ಮನಸ್ಥಿತಿ ಅವ್ರದ್ದು. ಎಲ್ಲದರಲ್ಲೂ ಅವರು ಪ್ರಯತ್ನ ಮಾಡ್ತಾರೆ. ನಿಮ್ಮದು ಯಾವುದೇ ಒಂದು ವಿಚಾರದಲ್ಲೂ ಸಹಿತ ನಿಮಗೆ ಆ ಪ್ರಯತ್ನದಲ್ಲಿ ಅವರು ಭಾಗಿಯಾಗಿರ್ತಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ನಿಮ್ಮನ್ನು ಆಲಿಸ್ತಾ ಇದ್ದಾರೆ, ನೀವು ಏನು ಮಾಡ್ತಾ ಇದ್ದೀರಾ, ನೀವು ಎಲ್ಲ ಹೋಗ್ತಾ ಇದ್ದೀರಾ, ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ನೀವು ಯಾವುದರಲ್ಲಿ ನೀವು ವೀಕ್ ಇದ್ದೀರಾ, ಏನು ಹೇಗೆ ಎಲ್ಲನೂ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಅವರು ನಿಮ್ಮ ನಡೆಯನ್ನು ನಡೆಸ್ತಾ ಇದ್ದಾರೆ, ಅಂದರೆ ಆಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 2 ಆಫ್ ಕಪ್ಸ್ ಮತ್ತು ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಇದು ಜೊತೆಗೆ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಲವ್ ವಿಚಾರ ಅಂತ ಹೇಳ್ಬೋದು. ಇಲ್ಲಿ ಪರ್ಸ್ನಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ನೋವು ಪಟ್ಟಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ನೀವಿಬ್ಬರು ತುಂಬ ಚೆನ್ನಾಗಿದ್ರಿ. ಬಟ್ ಇಲ್ಲಿ ಏನಾಗಿದೆಪ್ಪ, ಆ ಮಧ್ಯವರ್ತಿ ಬಂದು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮಧ್ಯೆ ಒಂದು ಫೀಲಿಂಗ್ಸ್, ನಿಮ್ಮ ಭಾವನೆಗಳ ಮೇಲೆ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಪ್ರೀತಿಯಲ್ಲಿ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವಿಚಾರದಕ್ಕೆ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಕಿರಿಕಿರಿ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನೀವಿಬ್ಬರು ಒಂದು ಒಳ್ಳೆ ರೀತಿಯಿಂದನೇ ಇದ್ರಿ. ಬಟ್ ಅಲ್ಲಿರುವಂತಹ ನಿಮ್ಮ ಕೆಟ್ಟದಾಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಬಿರುಕನ್ನು ತರ್ತಾ ಇದ್ದಾರೆ. ಈಗ ಇಲ್ಲಿ ಸಿಂಬಲ್ಸ್ ಏನು ಹೇಳುತ್ತಪ್ಪ ಅಂದರೆ ನಿಮ್ಮಲ್ಲಿ ಎಷ್ಟೇ ಬಿರುಕು ಬಂದರೂ ಸಹಿತ ಯೂನಿವರ್ಸಲ್ ಸಪೋರ್ಟ್ ಇರೋದ್ರಿಂದ ಅಥವಾ ದೈವಶಕ್ತಿ ಸಪೋರ್ಟ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಸಹಿತ ಅದು ಒಂದು ತಾತ್ಕಾಲಿಕವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಏನು ನಡೀತಾ ಇದೆಯೋ ಅದು ನಿಮಗೆ ಜಸ್ಟ್ ತಾತ್ಕಾಲಿಕವಾಗಿದೆ ಅಷ್ಟೇ. ಬೇರೆ ಯಾರೇ ಏನೇ ನಿಮ್ಮ ಪೇಜ್ ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂದರೆ ನಿಮ್ಮ ಬಗ್ಗೆ ಏನೇ ಕೇವಲ ಮಾತಾಡ್ತಿರ್ಬೋದು, ಏನೋ ಒಂದು ಹೇಳ್ತಾ ಇರ್ಬೋದು, ನಿಮ್ಮ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ತಂದಿಡೋದಕ್ಕೆ ಅವ್ರು ಏನಾದರೂ ಕೆಲಸ
ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನೋ ಅವರಿಂದ ಇವರಿಗೆ ಇವರಿಂದ ಅವ್ರಿಗೆ ಒಂದು ಗಾಸಿಪ್ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಮಾಡಬಾರ್ದು ಇವರು ಅಂತ ಹೇಳಿ ಅವರು ಏನೋ ಒಂದು ಐಡಿಯಾಗಳನ್ನು ಹುಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಮೇಲೆ ಸಿಟ್ಟು ಕೋಪ ಬರುವಂತೆ ನಿಮ್ಮಿಬ್ಬರ ಮಧ್ಯೆ ತಂದಿಡ್ತಾ ಇರ್ಬೋದು. ಹೀಗೆಲ್ಲ ನಾನಾ ರೀತಿಯಾದಂತಹ ವಿಚಾರಗಳನ್ನು ತಂದಿಡ್ತಾ ಇದ್ದಾರೆ. ಅದು ಮೂರನೇ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಬಗ್ಗೆ ಒಂದು ಕೆಟ್ಟ ಆಲೋಚನೆಗಳನ್ನು ಹೊತ್ತು ನಿಮ್ಮ ಜೊತೆನೇ ಇದ್ದು ನಿಮಗೆ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದು ಖಂಡಿತವಾಗಿ ಸ್ವಲ್ಪ ದಿನದಲ್ಲಿ ಮಾತ್ರ ಅದು ನೆಕ್ಸ್ಟ್ ಮತ್ತೆ ನೀವಿಬ್ಬರು ಒಂದಾಗ್ತಾ ಇದ್ದೀರಾ. ಮೂರನೇ ವ್ಯಕ್ತಿಯವರು ಎಷ್ಟೇ ಪ್ರಯತ್ನ ಮಾಡಿದ್ರು, ನಿಮ್ಮ ಬಗ್ಗೆ ಎಷ್ಟೇ ಇದು ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರು ಸಹಿತ ಅಲ್ಲಿಂದ ಅವರು ಗೇಟ್ ಪಾಸ್ ಆಗ್ತಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಯಾವುದೇ ಒಂದು ವಿಚಾರ ಏನೇ ಕೆಟ್ಟದ್ದು ಅನ್ನೋದೇನಿರುತ್ತೆ ಅದು ಭಾಳ ದಿನ ಉಳಿಯಲ್ಲ ಅಲ್ವಾ. ಹಾಗೆ ಇದು ಒಂದು ತಾತ್ಕಾಲಿಕ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆನ ಹೇಳಿದ ಹಾಗೆ ಇಲ್ಲಿ ಎಲ್ಲ ನಡೆಗಳನ್ನು ಇದು ಮಾಡ್ತಾ ಇದ್ದಾರೆ. ಅಂದರೆ ಮೊದಲನೇದಾಗಿ ಅವರು ನಿಮಗೆ ಎಷ್ಟು ತೊಂದರೆ ಕೊಡ್ತಾ ಅವರೇ ಒಂದು ಡಿಪ್ರೆಷನಲ್ಲಿ ಹೋಗಿದ್ದಾರೆ. ಅಂದರೆ ನಿಮಗೆ ಎಷ್ಟು ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿರುವಂತಹ ವ್ಯಕ್ತಿ ತಾವೇ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಏನಾಗ್ತಾ ಇದ್ದಾರೆ, ತಮ್ಮ ಆರೋಗ್ಯ ಹಾಳಾಗಿರ್ಬೋದು, ತಮ್ಮ ಮನಸ್ಥಿತಿ ಹಾಳಾಗಿರ್ಬೋದು, ಅಥವಾ ಯಾರ ಜೊತೆನೂ ಸರಿಯಾಗಿ ಮಾತಾಡದೇ ಇರ್ಬೋದು, ಅಥವಾ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ರು ಅಂದರೂ ತಮ್ಮನ್ನು ತಾವು ಕೇವಲವಾಗಿ ಮಾಡ್ಕೊತಿರ್ಬೋದು, ಅಥವಾ ಅವ್ರ ಜೊತೆ ಇರುವಂಥ ವ್ಯಕ್ತಿಗಳು ಏನಾದರೂ ಕೇವಲವಾಗಿ ಮಾತಾಡ್ತಾ ಇರ್ಬೋದು. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ತಾವು ಏನು ಎಲ್ಲಿದ್ದೀನಿ ಅನ್ನೋದನ್ನೇ ಮರೆತು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ದ ಮೂನ್ ಅಂದರೆ ಒಂದು ಎಮೋಷ್ನಲ್ ಸ್ಟಕ್ ಅಂತಲೇ ಹೇಳ್ಬೋದು. ಎಮೋಷ್ನಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಅವರೇ ಮರೆತು ಅವರಲ್ಲಿರುವಂತಹ ಸ್ಟ್ರೆಂತನ್ನು ಹಾಳು ಮಾಡ್ಕೋತಾ ಇದ್ದಾರೆ, ಅವರ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದಾರೆ. ನಿಮಗೆ ತೊಂದರೆ ಕೊಡೋದ್ರಲ್ಲೇ ಅವ್ರು ಯೋಚನೆ ಮಾಡಿದರೆ ಹೊರತು ಅವ್ರ ಮನಸ್ಥಿತಿ ಏನಾಗ್ತಾ ಇದೆ, ಅವರು ಏನಾಗ್ತಾ ಇದ್ದಾರೆ, ಅವ್ರಿಗೆ ಏನಾಗ್ತಾ ಇದೆ ಅನ್ನೋದನ್ನು ಅವರು ತಿಳ್ಕೊಳ್ತಾನೆ ಇಲ್ಲ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ. ನಿಮಗೆ ತೊಂದರೆ ಎಷ್ಟೇ ಕೊಡ್ತೇನೆ ಅಂತ ಹೇಳಿದ್ರು ಇಲ್ಲಿ ಸೂರ್ಯ ಅಂತ ಇದ್ದಾನೆ. ಸೂರ್ಯ, ಅದರಿಂದ ನೀವು ಕತ್ತಲೆ ಬಂದಾಗ ಬೆಳಕು ಬರಲೇಬೇಕಲ್ವ. ಇವಾಗ ನಿಮಗೆ ಕತ್ತಲೆ ಇರ್ಬೋದು, ಬಟ್ ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತನೇ ಇದೆ, ನಿಮ್ಮ ಹಿಂದೆನೇ ಇದೆ. ನಿಮಗೆ ಯೂನಿವರ್ಸಲ್ ಸಪೋರ್ಟ್ ಅಂತೂ ಸದ್ಯದರಲ್ಲೇ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆ ಇದೆ ಅಂತ ಹೇಳ್ಬೋದು. ಇಲ್ಲಿ ದ ಫೂಲ್ ಕಾರ್ಡ್ ಬಂದಿದೆ. ನಿಮ್ಮ ಜೊತೆ ಒಂದು ಯೂನಿವರ್ಸಲ್ ಸಪೋರ್ಟ್ ಇದೆ, ನಿಮಗೆ ಒಂದು ದೈವಿಕ ಆಶೀರ್ವಾದ ಇದೆ, ನಿಮ್ಮಲ್ಲಿ ಒಂದು ಬೆಳಕಿದೆ, ನಿಮಗಾಗಿ ಒಂದು ಅಪರ್ಚುನಿಟಿಗಳಾಗಿರ್ಬೋದು, ಏನೇ ಒಂದಾಗಿರ್ಬೋದು. ನೀವು ಮುಂದೆ ಹೋಗ್ತಾ ಇರುವಂತಹ ವ್ಯಕ್ತಿ ಸ್ವಲ್ಪ ನೀವು ದುಡುಕೋದನ್ನು ಬಿಡಿ, ಅಂದರೆ ಓವರ್ ಥಿಂಕ್ ಮಾಡೋದನ್ನು ಬಿಡಿ. ಆ ವ್ಯಕ್ತಿ ಏನೇ ಮಾಡಲಿ ನಿಮ್ಮ ಬಗ್ಗೆ, ಆ ವ್ಯಕ್ತಿ ಏನೇ ಒಂದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಒಂದು ಹೋಗುವಂಥ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡೋ ಮಾತಲ್ಲಿ ಕಂಟ್ರೋಲ್ ಮಾಡಿ, ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಕಂಟ್ರೋಲ್ ಮಾಡಿ. ಅಕಸ್ಮಾತಾಗಿ ನಿಮ್ಮ ನಡೆನ ಅವರು ಇದು ಮಾಡ್ತಾ ಇದ್ದಾರಲ್ವ, ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾರಲ್ವ, ಅದರಿಂದ ನೀವು ಹೇಗೆ ಹಿಂದೆ ಸರಿಬೇಕು, ನಾನು ಹೇಗಿರಬೇಕು ಅನ್ನೋದನ್ನು ನಿಮ್ಮನ್ನು ಮೊದಲು ನೀವು ಪ್ರೊಟೆಕ್ಟ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮಗೆ ನಿಮ್ಮ ಬಗ್ಗೆ ಯಾರಾದರೂ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಗಳು ನಿಮ್ಮ ಜೊತೆಲೇ ಇರ್ತಾರೆ. ಒಂದು ಸಲಹೆನ ತಗೊಳ್ಳಿ, ನಾನು ಈ ಥರ ಕೆಲಸದಲ್ಲಿದ್ದೀನಿ ಅಥವಾ ನನಗೆ ಈ ಥರ ತೊಂದರೆ ಆಗ್ತಾಯಿದೆ, ಏನು ಮಾಡಲಿ ಅಂತ ಹೇಳಿ. ನಿಮಗೆ ಆತ್ಮೀಯರು ಅಂದರೆ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಈ ರೀತಿಯಾದಂತಹ ವ್ಯಕ್ತಿಗಳಲ್ಲಿ ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಪರಿಹಾರ ಸಿಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಯೋಚನೆ ಮಾಡುವಂತಹ ವ್ಯಕ್ತಿ ಅಂದರೆ ನಿಮ್ಮ ಶತ್ರು ಏನು ಯೋಚನೆ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದರೆ, ನಿಮ್ಮ ನಡೆನ ಎಲ್ಲದನ್ನೂ ಆಲೋಚನೆ ಮಾಡ್ತಾ ಇದ್ದಾನೆ. ನೀವು ಎಲ್ಲಿ ಹೋದರೂ ಸಹಿತ ಅದನ್ನು ಕಂಡು ಹಿಡ್ಕೋತಾ ಇದ್ದಾನೆ. ಅದರಿಂದ ನಿಮಗೆ ಯಾವ ರೀತಿ ತೊಂದರೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಅಷ್ಟೇ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೂ ಸಹಿತ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತಮ್ಮ ಆರೋಗ್ಯದಲ್ಲಿ, ತಮ್ಮ ಮನಸ್ಥಿತಿ, ತಮ್ಮ ಮನೆಯಲ್ಲಿರುವಂಥ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ತಮ್ಮಲ್ಲಿ ಏನು ನೋವಾಗ್ತಾ ಇದೆ ಅನ್ನೋದನ್ನು ಮರೆತು ಜೀವನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಇನ್ನೂ ಒಂದು ಯೂನಿವರ್ಸಲ್ಸ್ ಗೈಡೆನ್ಸ್ ಏನಪ್ಪ ಅಂದರೆ, ದ ಫೂಲ್ ಅಂತ ಹೇಳಿದರೆ, ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಏನೋ ಒಂದು ಮುಂದೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು ಒಂದು ನಿಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚನೆ ಮಾಡಿ. ಒಂದು ಹಂತ ಮುಗಿತಾ ಇದೆ ಅಂತ ಹೇಳಿದರೆ ಇಲ್ಲಿ ಬೆಳಕು ಸಹಿತ ಅಷ್ಟೇ ನಿಮ್ಮ ಜೀವನದಲ್ಲಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಈ ಹಂತ ಮುಗಿದು ಒಂದು ಒಳ್ಳೆ ಅಪರ್ಚುನಿಟಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾರಾ, ಅಂದರೆ ಮತ್ತೆ ನಿಮ್ಮಿಂದ ದೂರ ಹೋಗ್ತಾರಾ ಅನ್ನೋದಕ್ಕೆ ಒಂದು ಗೈಡೆನ್ಸ್ ಇದು ತಗೊಳ್ಳೋಣ. ಥ್ಯಾಂಕ್ ಯು. ಶತ್ರು ನಿಮ್ಮಿಂದ ದೂರ ಹೋಗ್ತಾರ. ಅವರು ಸದ್ಯದ ಮಟ್ಟಿಗೆ ನಿಮ್ಮನ್ನು ಬಿಟ್ಟು ಹೋಗುವಂಥ ಮನಸ್ಥಿತಿ ಇಲ್ಲ. ಯಾಕೆ ಅಂದರೆ ನಿಮಗೆ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ವ್ಯಕ್ತಿಯವರು ನಿಮ್ಮ ಜೊತೆನೇ ಇದ್ದು ನಿಮಗೆ ತೊಂದರೆ ಕೊಡ್ತಾರೆ. ಒಂದು ನೇರವಾಗಿ ನಿಮ್ಮನ್ನು ಯಾವ ರೀತಿ ಅವರು ನಿಮ್ಮನ್ನು ಹಿಡಿಬೇಕು ಅಥವಾ ನಿಮಗೆ ತೊಂದರೆ ಕೊಡಬೇಕು ಅನ್ನೋದರಲ್ಲೇ ಸಹಿತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನಿಮ್ಮಿಂದ ದೂರ ಆಗುವಂತಹ ಆಲೋಚನೆಗಳನ್ನು ಇಟ್ಟಿಲ್ಲ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಸಹಿತ ನೋಡೋಣ. ಯಾರು ಎಷ್ಟೇ ನಮಗೆ ತೊಂದರೆ ಕೊಡ್ತಾರೆ, ಯಾರು ಎಷ್ಟೇ ನಮಗೆ ನೋವು ಕೊಡ್ತಾರೆ ಅಂತ ಹೇಳಿದರೂ ಸಹಿತ ಏಂಜಲ್ಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ನಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ಬೋದು. ಮತ್ತು ಅದು ಅವರು ತೊಂದರೆ ಕೊಡುವಂಥದ್ದು ಏನಾಗಿರುತ್ತಪ್ಪ ಅಂತ ಹೇಳಿದರೆ ನಮಗೆ ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಅದು ಎಷ್ಟೇ ನಮಗೆ ನೋವು ಕೊಡ್ತೀವಿ ಅಂತ ಹೇಳಿದರೂ ಸಹಿತ ಅದು ಒಂದು ತಾತ್ಕಾಲಿಕವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಮ್ಯುನಿಕೇಟ್ ಕ್ಲಿಯಾರಿಟಿ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ನೀವು ಮಾತುಕತೆಯಲ್ಲಿ ಅದನ್ನು ಬಗೆಹರಿಸ್ಕೋಬೋದು. ಅವ್ರ ಹತ್ರಗೆ ಅವ್ರು ಯಾರು ನಿಮ್ಮ ಶತ್ರು ಯಾರಿದ್ದಾರೆ ಅವ್ರ ಹತ್ರಗೆ ನಿಮ್ಮ ಮಾತುಕತೆಯಿಂದ ಅದನ್ನ ಕ್ಲಾರಿಟಿ ಮಾಡ್ಕೋಬೋದು. ಅವರಿಂದ ನೀವು ನಿಮ್ಮಿಂದ ಅವ್ರು ಏನೇನು ಅಪೇಕ್ಷೆ ಪಡ್ತಾರೆ ಅಥವಾ ನಿಮಗೆ ಏನು ಬೇಕು ಅಂತ ನೀವು ಅವ್ರ ಹತ್ರ ಕೇಳ್ಕೊಳ್ಳೋದಾಗಲಿ, ನಿಮ್ಮ ಮಧ್ಯೆ ಯಾವುದೇ ರೀತಿಗೆ ಜಗಳ ಆಗಿದೆ ಅನ್ನೋದ್ರಿಂದ ನೀವು ನಿಮ್ಮ ಬಗ್ಗೆ ಅವ್ರ ಶತ್ರುತ್ವ ಕಟ್ಕೊಂಡಿದ್ದಾರೆ ಅಂತ ಹೇಳಿ ನೀವು ಅವರ ಹತ್ತಿರ ಮಾತಾಡೋದ್ರಿಂದ ಕ್ಲಾರಿಟಿ ತಗೋಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಅದನ್ನು ಬಿಟ್ಟು ನೀವು ನಿಮ್ಮ ನಿರ್ಧಾರವನ್ನು ಅಥವಾ ನಿಮ್ಮ ದಾರಿನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನ್ಯೂ ಪ್ಯಾಟ್ರನ್, ನ್ಯೂ ಡೈರೆಕ್ಷನ್ನ ಚಾಯ್ಸ್ ಮಾಡಿ. ಅದೇ ಡೈರೆಕ್ಷನಲ್ಲಿ ಹೋಗೋಕ್ಕೆ ಹೋಗಬೇಡಿ, ನಿಮ್ಮ ಡೈರೆಕ್ಷನ್ನ ನೀವೇ ಚೇಂಜ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.